ನೋಡಿ ನಮ್ಮ ಲೋಕಿಯವರು ಜೊತೆಗೆ ಹಾಕೋರೆ. ಇವರು ಡೇರ ಇದು, ಇವರೇ ನಮ್ಮ ಲೋಕಿ ಇದ್ದು. ಬನ್ನಿ ಸರ್, ನಿಮ್ಮ ಪರಿಚಯ ಹಳಬ್ರು ಸ್ವಲ್ಪ ನಮಗೆ ನಮ್ಮ ಚಾನಲ್ಗೆ ಹೇಳಿ ನಿಮ್ಮ ಎತ್ತುಗಳು ಏನು. ಹಾಂ, ಎಷ್ಟಲ್ಲೂ ಸರ್ ಇವು? ಸರ್ ಇವು ಬಂದು ಎರಡಲ್ಲೂ. ಇವು ಈಗ ಅಲ್ಲಾಗವೆ. ಇವು ಬಂದು ನನ್ನ ಆತ್ಮೀಯ ಸ್ನೇಹಿತ ಜಗ್ಗಿ ಅಂತೇಳಿ, ಅವರು ಈ ಲೈಟಿಂಗ್ಸು ಇದು ಎಲ್ಲ ಡಿಸೈನ್ ಮಾಡೋದ್ರಲ್ಲಿ ಫೇಮಸ್ ಎತ್ತದ ಕೈ ಅವ್ರದ್ದು. ಇದು ಸ್ವಲ್ಪ ರೇಸ್ ಆಡ್ತಿದ್ರು ಅವರು. ರೇಸು? ರೇಸು ಅವ್ರದ್ದು, ರೇಸ್ ಹುಚ್ಚು. ಸಿಕ್ಕಾಪಟ್ಟೆ ರೇಸ್ ಆಡೋರು, ಸಿಕ್ಕಾಪಟ್ಟೆ ಸ್ವಲ್ಪ ಓವರ್ ಸ್ಪೀಡ್ ಇದು. ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೆ ನಮ್ಮ ಕೆಂಗಲ್ ಜಾತ್ರೆ ಅಂದೆ. ಅಣ್ಣ ನಾನು ಬರ್ತೀನಿ, ನಾನು ಯಾವತ್ತು ಜಾತ್ರೆ ಮಾಡಿಲ್ಲ, ಬರೀ ರೇಸ್ ಆಡೋದೇ ಆಯ್ತು, ಇವತ್ತು ನಾನು ಬರ್ತೀನಿ ಅಂದ್ರು. ರೇಸ್ ಅಂದ್ರೆ ಜೋಡೆತ್ತು ರೇಸು? ಜೋಡೆತ್ತು ರೇಸು ಅವರು ಆ ಥರ. ಇವಾಗೇನೋ ಅವ್ರಿಗೂ ಸ್ವಲ್ಪ ಬೋನ್ ಪ್ರಾಬ್ಲಮ್ ಆಗಿ ಒಂದು 6 ತಿಂಗಳು ರೆಸ್ಟ್ ಅಲ್ಲ ಅವ್ರೀಗ. ಇಲ್ಲೇ ಬಂದಿದ್ದಾರೆ. ಬಾಣ ಜಗ್ಗಿಣ, ಇವರೇ ಜಗ್ಗಿ ಅಂತೇಳಿ. ಹೌದಾ? ಇವನ್ನ ಚೆನ್ನಾಗಿ ಸಾಕಿದ್ರು. ಇವ್ರ ಪಾಪ ಸ್ವಲ್ಪ ಹುಷಾರಿಲ್ದೇನೆ ಇವಾಗ ಸ್ವಲ್ಪ ಕೆಟ್ಟಿದೆ. ಎಷ್ಟು ರೇಸ್ ಮಾಡಿದೀರಾ ಸರ್ ಇದು? ಸರ್ ಇದು ಆಲ್ರೆಡಿ ಒಂದು 4-5 ರೇಸ್ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲ ಹೊರಗಡೆ ಎಲ್ಲ ಹೋಗಿ ಬರೋದು ಅಲ್ಲಿ ಇಲ್ಲಿ. ಮತ್ತೆ ಅವ್ರ ಕಡೆ ಹೆಂಗೆ ಅಂತಂದ್ರೆ ಈ ಆನೆಕಲ್ಲು ಆ ಕಡೆಯವರು, ಅವ್ರದ್ದೊಂಥರ ವಿಚಿತ್ರ ರೇಸು. ಎಲ್ಲರೂ ಒಂದು 5 ಜನ ಸೇರ್ಕೊಂಡ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವತ್ತೇ ಒಬ್ಬೊಬ್ಬ ಒಂದೊಂದು 2-2 ಸಾವಿರ ಹಾಕಿದ್ರು ಅಲ್ಲೇ ಸಂಜೆ ಹೊತ್ತಿಗೆ ರೇಸ್ ಸ್ಟಾರ್ಟ್. ಆ ಥರ ಅವ್ರ ಕ್ರೇಜ್. ಗೆದ್ದಿದೆಯಾ ಸರ್ ರೇಸ್ ಅವಳಿಗೆ? ಇದು 2 ಸರಿ ಪ್ರೈಸ್ ಮಾಡ್ಕೊಂಡಿದೆ. ಏನ್ ತೊಂದರೆ ಇಲ್ಲ. ಮತ್ತೆ ಸ್ವಲ್ಪ ಜೊತೆ ಎರಡು ಜೊತೆ ಇಲ್ಲ, ಇದ್ರ ಜೊತೆ ಬೇರೆ ಇನ್ನೊಂದು ಕರ ಹಾಕ್ತಾರೆ. ಅದು ಬೇರೆಯವ್ರು ಯಾರು ಬೇರೆ ಹಾಕೊಂಡು ಹೊಡಿತಾರೆ. ನಿಮ್ಮ ಊರು ಯಾವುದು? ಬನ್ನೇರುಘಟ್ಟ ಅಥವಾ ಬನ್ನೇರುಘಟ್ಟ. ಸೇಲ್ ಇಟ್ಟಿದ್ದೀರಾ ಇಲ್ಲ ಶೋಕ್ ಕಟ್ಟಿದ್ದೀರಾ? ಸೇಲ್ ಮಾಡ್ತೀವಿ. ಏನು ರೇಟು ಸರ್ ಇದು? ನಾವು ಈಗ 2.25 ಹೇಳ್ತಾ ಇದೀವಿ. ಜೊತೆನೇ ಏನೋ ಹೆಚ್ಚು ಕಮ್ಮಿ ಬಂದು ಕೂತ್ಕೊಂಡ್ರೆ ನಾವೇನು ದುಡ್ಡಿಗೇನು ಅಷ್ಟೊಂದಾಗಿ ಬೆಲೆ ಕೊಡೋರಲ್ಲ. ಒಟ್ಟಲ್ಲಿ ಚೆನ್ನಾಗಿ ಸಾಕ್ಬೇಕಷ್ಟೇ ನಮ್ಗೆ ಅಷ್ಟೇ. ಇವಾಗ ನೋಡಿ ನಮ್ಮ ಹತ್ರ ಕೆಟ್ಟವೆ, ಮತ್ತೆ ಪಿಕಪ್ ಮಾಡ್ತಾ ಇದೀವಿ. ಈಗ ಒಂದು ವಾರದಿಂದ ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಕೈಗೆ ಬಂದ್ಮೇಲೆ ಎಲ್ಲ ರೆಡಿ ಮಾಡ್ತೀರಾ ಬಿಡಿ. ಬನ್ನಿ ಇಲ್ಲಿ. ಏನಿಲ್ಲ. ಇವ್ಯಾವುದು? ಇವು ಬಂದು ನಾವು ಘಾಟಿಲಿ ಕೂಟ ಮಾಡಿದ್ದು 120. ಇದೆಲ್ಲ ಆಗಿತ್ತು, ಅದು ನನ್ನ ಸ್ನೇಹಿತರ ಹತ್ರನೇ ಇತ್ತು. ಹಾಗಾಗಿ ನೋಡ್ಬಿಟ್ಟು ಹೋದ ವರ್ಷ ಒಂದ್ಸತಿ ನಮ್ಮ ರಾಜಾಜಿನಗರ ರಗಣ ಅವ್ರದ್ದೊಂದು, ಮತ್ತೆ ಅಗ್ರಹಾರ ಮುದ್ದಣ್ಣದೊಂದು 2 ತೆಗೆದು ಕೂಟ ಮಾಡಿದೆ. ಇವಾಗ ದೊಡ್ಡಬಳ್ಳಾಪುರ ಬಾಬಣ್ಣ ಅವ್ರ ಹತ್ರ ಇದೆ RR ಅಲ್ಲೂ. ಅವು ಕೂಡ ಹೋದ ವರ್ಷ ನಾನು ಕೂಟ ಮಾಡಿದ್ದಾವೆ. ಅದೇ ತರ ಇವನ್ ಜೊತೆ ಚಿಕ್ಕದಾಗಿರ್ಲಿ ಅಂದ್ಬಿಟ್ಟು ಕೂಟ ಮಾಡಿದೆ. ಇದು ಇನ್ನ ನೋಡ್ ತಗೋತಾದ ಇವಾಗ. ಇನ್ನ ಸ್ವಲ್ಪ ದಿನ ಕಳಿಬೇಕು. ಇನ್ನ ನೋಡಾಗಲ್ಲ. ಮನೆ ಹತ್ರ ಬೀಜದೋರಿ ಹತ್ರ ಬನ್ನಿ. ಹಾಗೆ ಇದೆಲ್ಲಿಂದ ಸರ್ ಬೀಜದೋರಿ? ಚಿಕ್ಕದು ಸರ್. ಇದು ಬಂದು ಚನ್ನಪಟ್ಟಣದಲ್ಲಿ ಬೀರೇಶಣ್ಣ ಅಂತ. 6-7 ತಿಂಗಳು ಆಗಿರ್ಬೇಕಷ್ಟೇ. ಇಲ್ಲ, ಇದು ಹತ್ರ 1 ವರ್ಷ ಮೇಲೆ ಆಗಿದೆ. 1 ವರ್ಷ ಆಗಿದೆಯಾ? 1 ವರ್ಷ ಬೆಳಿಬೇಕಾಯ್ತು. ಸರಿ. 1 ವರ್ಷ ಮೇಲಾಗಿದೆ. ಈ ನನ್ನ ಫ್ರೆಂಡು ಇಲ್ಲೇ ಮನು ಅಂತಿದ್ದಾನೆ, ಅವನು ಕೇಳ್ದ, ಜಾತ್ರೆಗೆ ಸತಿ ಯಾವ್ದಾರ ಒಂದು ಒಳ್ಳೆ ಓರಿ ಹಾಕ್ಬೇಕು, ಇದನ್ನೇ ನಾನೇನು ಸೇಲ್ ಮಾಡಲ್ಲ, ಮನೆಗೆ ಇಟ್ಕೊಂತೀನಿ ಬೀಜಕ್ಕೆ ಪರ್ಪಸ್ಗೆ ಅಂತಾನೆ ಹೇಳ್ದ. ಅವಾಗ ಹಂಗೆ ಹೇಳಿದ್ಮೇಲೆ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಇದನ್ನ ಕೊಡಿಸ್ತೇನೆ ನಾನೇನೆ. ಮುಂದೆ ನಿಂತ್ಕೊಂಡು ಇಲ್ಲೇ ಇದ್ದಾನೆ ಸುಮಾರ. ನಮ್ಮಲ್ಲಿ ನಮ್ದೊಂದು ಫ್ರೆಂಡ್ ಸರ್ಕಲ್ ಹೆಂಗೆ ಅಂದ್ರೆ ಹೇಳ್ಬೇಕು ಅಂದ್ರೆ ಸರ್, ನಿಜ ಹೇಳ್ತೀನಿ, ನಾವ್ ಯಾವತ್ತೇ ಆಗ್ಲಿ ಇದು ನನಗ್ ಬೇಕು ಇದು ನನಗ್ ಬೇಕು ಅಂತ ಕಿತ್ತಾಡಲ್ಲ. ನಿಮ್ಮಲ್ಲಿ ಯಾರಿಗಾರು ಬೇಕಾ ಅಂತಂದ್ರು. ಅಲ್ಲ, ಇದು ರೇಖೆ ಎಲ್ಲ ಸರಿ ಇದೆಯಾ ಸರ್? ಎಲ್ಲ ಕರೆಕ್ಟ್ ಆಗಿದೆ ಸರ್. ಇದರಲ್ಲಿ ಅದು ಇಂಪಾರ್ಟೆಂಟ್. ಯಾವುದು ಏನು ತಪ್ಪಿಲ್ಲ. ಯಾಕೆಂದ್ರೆ ಇರೋದು ಹೇಳ್ತೀನಿ, ಡ್ರಾಪ್ ಆಗ್ಬೋದು, ಮೆದ್ಲಾಗ್ಬೋದು, ಬಣ್ಣ ಆಗ್ಬೋದು. ಬಣ್ಣ ಅಂದ್ರೆ ಅವರು ಸ್ವಲ್ಪ ಹಸಿರುಲ್ ಆಗ್ತಿದ್ರು ಯಾವಾಗ್ಲೂ, ಅದರಿಂದ ಬಣ್ಣ ಕೆಟ್ಟದೆ. ಬಟ್ ಇವನ ಹತ್ರ ಬಂದ್ಮೇಲೆ ಒಂದು 8-10 ದಿನ ಆಗದೆ ಆಲ್ರೆಡಿ ಫುಲ್ ವೈಟ್ ಸ್ಟಾರ್ಟ್ ಆಯ್ತದೆ. ಹೌದಾ? ಇದಕ್ಕೂ ಮುಂಚೆ ಹೆಂಗಿತ್ತು ಅಂದ್ರೆ ಈ ಕಲರ್ ಇತ್ತು, ಫುಲ್ ಬ್ಲಾಕ್. ಇದ್ರಲ್ಲಿ ಯಾವುದೇ ತಪ್ಪನ್ ಸುಳಿ ಆಗ್ಲಿ ಯಾವುದೇ ಆಗ್ಲಿ ಎಲ್ಲೂ ಇಲ್ಲ. ಯಾಕೆಂದ್ರೆ ನಾವು ಪ್ರತಿಯೊಂದನ್ನು ಕೂಡ ನಾನು ಸುಳಿ ನೋಡ್ಬಿಟ್ಟೆ ತರೋದು. ಯಾಕೆಂದ್ರೆ ಇಲ್ಲಿ ಬಂದಾಗ ನೀರ್ಗೊಮಳೆ ಹೊಡಿತದೆ ಕಾಡು ಸುಳಿ, ಅದೇ ಇಲ್ಲಿ ಬಂದ್ರೆ ಕಾಡು ಸುಳಿಗೆ ಬರ್ತದೆ, ಇಲ್ಲಿ ಗುಂಡಿಗೆ ಸುಳಿಗೆ ಬಂದಿರ್ತದೆ, ಇಲ್ಲಿ ನೊಗ್ಬಟ್ಕ ಸುಳಿನೂ ಅಷ್ಟೇನೆ. ನೆನ್ನೆ ಇಲ್ಲಿರೋ ಅಣೆಮೆಗಳ ಸುಳಿ, ಸರಿ ಸುಳಿ ಕೆಳಗೆ ಬಂದಾಗ ಮುಕ್ಕಳ್ ಸುಳಿಗೆ ಸೇರ್ಕೊಂಡಿರ್ತದೆ. ಎಲ್ಲ ಸುಳಿನೂ ನಾನು ಅಲ್ಲೇ ನೋಡ್ಬಿಟ್ಟೆ ಚೆಕ್ ಮಾಡ್ಬಿಟ್ಟೆ ತಗೊಂಡಿರ್ತೀನಿ. ಕೇಳ್ಬೋದಾ ಸರ್? ಕೇಳ್ಬೋದು, ಏನ್ ತೊಂದರೆ ನೋಡಿ ಸರ್. ನಮ್ಗೆ ಅದರಿಂದ ಅವಶ್ಯಕತೆನೂ ಇಲ್ಲ, ಇರೋದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ರೈತರಿಗೆ ಅನುಕೂಲ ಆಗಲಿ. ಬರೀ 68,500 ನಾವು ಇದನ್ನ ತಗೊಂಡು ಸರ್. ಈ ಹಳೆಯ ತಲೆಗಳಿರ್ತಾವಲ್ಲ, ಅವ್ರನ್ನ ಕೇಳಿ ಸರ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಓರಿ ಯಾವತ್ತೂ ಒಂದು ಮಟ್ತಾರದಲ್ಲಿ ಇರ್ಬೇಕು. ಅತಿ ಕೆಳಮಟ್ಟಕ್ಕೂ ಇರಬಾರ್ದು, ಅತಿ ಮೇಲ್ಮಟ್ಟಕ್ಕೂ ಇರಬಾರ್ದು. ಮೇಲ್ಮಟ್ಟಕ್ಕೆ ಹೋದಾಗ ಏನಾಯ್ತದೆ ಅಂದ್ರೆ ಅದು ಎತ್ತಿಗೆ ಸಮ ಆಗೋದು. ಯಾಕೆಂದ್ರೆ ಈ ಅಡಕಾಲ ಎತ್ತರ ಬಂದಾಗ ಏನಾಗುತ್ತೆ ಅಂದ್ರೆ ಅದು ಬೇರೆ ಲೆಕ್ಕಾಚಾರ. ತುಂಬಾ ಎತ್ತರ ವೇಟ್ ಬಂದ್ರೂ ಓರಿ ಹಾರಕ್ಕೂ ಕಷ್ಟ ಆಗ್ಬಿಡುತ್ತೆ. ಕ್ರಾಸಿಂಗ್ ಪರ್ಪಸ್ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಓವರ್ ನಾವು
ಲೋಡ್ ಮಾಡುವಾಗಲೂ ಕೂಡ ಹಿಂಸೆ ಆಗ್ಬಿಡ್ತದೆ. ಇವಾಗ ನನ್ನ ಸ್ನೇಹಿತರು ಚಿಕ್ಕನಹಳ್ಳಿ ಓರಿ ಪ್ರಕಾಶ್ ಅವರು ಓರಿ ಕಟ್ಟಿದ್ದಾರೆ. ಈ ನಮ್ಮ ಈರತಣ್ಣರ ರೇವಣ್ಣ ಅಣ್ಣಪುರ ಅವರು ಕೂಡ ನನ್ನ ಸ್ನೇಹಿತರು ಓರಿ ಕಟ್ಟಿದ್ದಾರೆ. ನಾನೇ ಒಂದು 2 ಓರಿ ಕೊಟ್ಟಿದ್ದೀನಿ. ಇವತ್ತಿಗೂ ನಾನು ಕೊಟ್ಟಿರೋ ಓರಿ ಬೇರೆ ಕಡೆಗೆ ಹೋಗಿ ಮಾಗಡಿಯಿಂದ ಮತ್ತೆ ಹೊಸೂರು ನಾರಾಯಣನ ಹತ್ರದಿಂದ ಮತ್ತೆ ವಾಪಸ್ ಬರ್ತಾ ಅವ್ರಿಗೊಂದಿಗೆ. ಇವತ್ತು ಮೆರವಣಿಗೆ ಕೂಡ ಇದೆ. ಹಂಗಾಗಿ ಅತಿ ದೊಡ್ಡ ಮಟ್ಟಕ್ಕೆ ಓರಿನ ನಾವು ಚಾಯ್ಸ್ ಮಾಡ್ಕೊಳ್ಳಲ್ಲ ನಾವು, ನಮಗೆ ಗೊತ್ತಿರೋರು. ಸರ್ ಇನ್ನೂ 1 ವರ್ಷ ಇಲ್ಲ. ಎಷ್ಟಿದೆ ಅಂದರೆ ಕೆಲವ್ರು ಹೇಳ್ತಾರೆ ದನ ಕತ್ತೆತ್ತಿದಾಗ ಉದ್ದ ಇದೆ ಅಂತ. ನನ್ನ ಪ್ರಕಾರ ನಾವು ಅಳತೆ ಮಾಡ್ಕೋತೀವಿ. ನಾನು ಇವನು ಯಾವಾಗ್ಲೂ ಹಿಂಗೆ ಅಳತೆ ಮಾಡ್ಕೋತೀವಿ ಈ ಥರ ನಿಂತ್ಕೊಂಡು. ನನ್ನ ದನ ಇವತ್ತು ಇಷ್ಟು ಬೆಳೆದದೆ, ಇನ್ನೊಂದು ವರ್ಷಕ್ಕೆ ಇಷ್ಟು ಬೆಳೀತದೆ, ಇನ್ನೊಂದು 6 ತಿಂಗಳಿಗೆ, ಇನ್ನು 6 ತಿಂಗಳಿಗೆ ಇಷ್ಟು ಬೆಳೀತದೆ, ಹಿಂಗೆ ಲೆಕ್ಕ ಮಾಡ್ಕೋತೀವಿ ನಾನು ಇವನು ಯಾವಾಗ್ಲೂ. ಇದು ಇನ್ನೂ 1 ವರ್ಷ ಆಗಿಲ್ಲ. ಇದಿರೋ ಲೆಂತ್ಗೆ ನಮಗೆ ಒಂದು ಕರ ಸಿಗ್ತಾ ಇಲ್ಲ. ಒಂದು ಕರ ಸಿಗ್ತಿಲ್ಲ ಎಲ್ಲೂ ಇದು ಜೋಡಿ ಮಾಡೋಕ್ಕೆ, ಜೊತೆ ಮಾಡೋಕ್ಕೆ. ಈ ಕರುಗೆ ಕರು ಕೊಟ್ಟರೆ ಸಾಕಪ್ಪ ಯಾರಾದ್ರೂ ಅಂತ ಅನ್ಕೊಂಡಿದೀವಿ. ಯಾವ ಜಾಗ ಹೇಳ್ತಾರೋ ಎಲ್ಲ ಜಾಗನೂ ಹುಡುಕ ಬಂದ್ಬಿಟ್ಟಿದೀವಿ ಸರ್. 10.5 ತಿಂಗಳು ಏಜು, ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದು ನಿಂತದೆ ಅಂದರೆ ಇದೇ ಓರಿ ಆಗಿದ್ರೆ ಇದ್ರ ಕತೆ ಡಬಲ್ ಆಗೋಗಿರೋ. ಹೌದು, ನೀವು ಇದು ಆಸತಾನೆ. ಹೌದು, ಇದು ಕ್ರಾಸಿಂಗ್ ಮಾಡಿಬಿಟ್ಟು ಮರಿ ಮಾಡಿಸಿ ಇದ್ರದ್ದು. ಅದಕ್ಕೆ ಜೊತೆಗೆ ಬೇಕಲ್ಲ ಇನ್ನೊಂದು ಜೊತೆ ಆಗ್ಬೇಕು. ಅದಕ್ಕೆ ಜೊತೆ ಮಾಡೋಣ ಅಂತ ನಾವು ಜೊತೆ ಮಾಡಕ್ಕೆ ಜೊತೆ ಮಾಡಿದ್ರೆ ಅಲ್ಲ, ಆಕ್ಚುಲಿ ನಾವೇನು ಬೇರೆಯವ್ರಿಗೆ ಏನು ಕೊಡೋ ಅವಶ್ಯಕತೆ ಏನಿಲ್ಲ, ನಮ್ಮನೇಲೇ ಇರಲಿ. ಆದ್ರೂ ಜೊತೆ ಮಾಡಿ ಒಂದು ನಿಲ್ಸ್ಕೊಳ್ಳೋಣ ಅನ್ನೋದು ಒಂದು ಆಸೆ. ಯಾಕೆಂದ್ರೆ ಒಂದು ದೊಡ್ಡ ಎತ್ತಿ ಇವಾಗ ಏನು 15 ಲಕ್ಷ 20 ಲಕ್ಷದ ಎತ್ತು ಅಂತ ಈಗ ನಮ್ಮ ಮೆರವಣಿಗೆ ಆಗ್ತಾ ಇದೆಯೋ ಆ ಲೆವೆಲ್ಗೆ ಈ ದನ ನಿಂತ್ಕೊಂತ ಬೆಳೆದಿ ಆ ಥರ ನಮಗೆ ಆಸೆ. ಅದರ ನಾನು ಹೇಳೋದು ಅದ್ರ ಮರಿಗಳು ಇನ್ನೂ ಜೋರಾಗಿ ಬರುತ್ತಲ್ಲ ಅಂತ. ಹೌದು, ಯಾಕೆಂದ್ರೆ ಇವತ್ತು ಇದು ಈ ಮಟ್ಟಕ್ಕೆ ಲೆಂತು ಇಷ್ಟು ಇದು ಬಂದದೆ ಅಂತಂದ್ರೆ ನಮ್ಮ ಪಟೇಲ್ರವರು, ನಮ್ಮ ರವಿ ಪಟೇಲ್ರವ್ರು ಬಂದಿದ್ರು. ಕರ ಎಬ್ಬರಿಸ್ಬಿಟ್ಟಣ ಇದೊಂದು ಕರ ಆಚೆ ಬಿಡುವುದು ಅಣ್ಣ ಎಣ್ಗರ ಕಾರಣ ಅಂದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ಹೋಗ್ಬೋದು. ಲೋಕೇಶ್ ಅಣ್ಣ ಏನಣ್ಣ ನೀನ್ ಕೇಳಿದ ಕರಿಗೆ ಈ ಕರ ಕೊಟ್ಟು ಆಯ್ತಿದ್ದಲ್ಲ ಅಣ್ಣ ಅಂದ್ರೆ ಹೌದಣ್ಣ ಹಿಂಗೆ ಎಣ್ಗರ ಇದಕ್ಕೆಲ್ಲಾರ ಇದ್ರೆ ಕರ ಹೇಳ್ರಿ ಅಣ್ಣ ಅಂತಂದ್ರೆ ಹಂಗೆ ಇವನು ಹೈಟ್ ಲೆಕ್ಕ ನೋಡ್ತೀರಾ. ಹೈಟು ಲೆಂತ್ ಅಂದ್ರೆ ಬೆಳವಣಿಗೆ ದೊಡ್ಡತನ ಅಣ್ಣ ಸರ್. ನಾನೇ ಹೇಳ್ತೀನಲ್ಲ ಅಲ್ಲ, ಇನ್ನೊಂದು ಸಾಕೋರ್ ಮೇಲೆ ಹೋಗುತ್ತೆ ಸರ್. ಸಾಕೋರ್ ಮೇಲೆ ಅನ್ನೋದಕ್ಕಿಂತ ಇದು ದೊಡ್ಡ ಮೂಳೆ ದನ ಹೆಂಗೆ ಅಂದ್ರೆ ಲೈನೇ ದೊಡ್ಡದು. ಇವಾಗ ಆ ಎತ್ತು ಹೆಂಗೆ ನಾವು ನೋಡ್ತೀವೋ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಬೆಳವಣಿಗೆ ಜಾಸ್ತಿ ಇದೆ, ಸ್ಪೀಡು. ಬನ್ನಿ ಇಲ್ಲಿ ಹೇಳಿ ಸರ್. ಇದು ಬಂದು 2 ಆಗಿತ್ತು. ಇವಾಗ ಕೊಂಬಾಡಿದ್ಮೇಲೆ ಅರ್ಗೊಮ್ಮೆ ಮಾಡಿ ಗಡ್ಡೆ ಹೊಡೆದು ಈಗ ತಿರ್ಗಾ 4 ಬಿದ್ದೋಗಿದೆ. ಕ್ರಾಸಿಂಗ್ ಪರ್ಪಸ್ಸು ನಡೀತಾ ಇರೋದು. ಏನು ಚಿಕ್ಕನಹಳ್ಳಿ ಅನ್ನೋ ಗ್ರಾಮ ಇದೆಯೋ ನಮ್ಮ ರಾಮನಗರದಲ್ಲಿ, ಅಲ್ಲಿ ಇಲ್ಲೇ ಬಂದ್ರು ಸರ್ ಓರಿ ಪ್ರಕಾಶ್ ಅವರು ನೋಡಿ. ಇಲ್ಲೇ ಇವರೇ ನಮ್ಮ ಓರಿ ಪ್ರಕಾಶ್ ಅಂತ, ನಮ್ಮ ಬಹಳ ಆತ್ಮೀಯರು. ಅವ್ರ ಹೆಸರೇ ಓರಿ ಪ್ರಕಾಶ್ ಅಂತ. ಓರಿ ಪ್ರಕಾಶ್ ಅದು ಫಸ್ಟ್ ಸರ್, ಅದು ಬರೀ ಪ್ರಕಾಶ್ ಅಂತಿತ್ತು, ಖಾಲಿ ಪ್ರಕಾಶ್. ಆ ಖಾಲಿ ಪ್ರಕಾಶ್ನ ತೆಗೆದುಬಿಟ್ಟು ಇವಾಗ ಓರಿ ಪ್ರಕಾಶ್ ಅಂತ. ಯಾವಾಗ ಸಾಕಿರೋ ಓರಿ ಪ್ರಕಾಶ್ ಸರ್. ಇದೆಲ್ಲ ಸರ್ ಓರಿ, ಇದೆಲ್ಲ ಸರ್ ಓರಿ. ಆಕ್ಚುಲಿ ನನ್ನ ಬ್ರ್ಯಾಂಡ್ ಓರಿ ಇನ್ನೊಂದಿತ್ತು, ಅಮೃತ್ ಮಾಲ್ ಹೊತ್ಕೊಂಡಿತ್ತು ಒಂದು ಸ್ವಲ್ಪ. ಯಾವ ಲೆವೆಲ್ಗಿತ್ತು ಅಂದರೆ ಓರಿ ಕರನು ಹಂಗೆ ಬೆಳ್ತಿತ್ತು, ಜಗತ್ತಲ್ಲಿ ಹಂಗೆ ಕೂಗ್ತು, ಎಲ್ಲ ಕಡೆ ಹಂಗೆ ಪ್ರೈಸ್ ಮಾಡ್ತದ್ದು ಇವತ್ತಿಗೂ. ಎಲ್ಲ ಹೋಗಿ ಪಾಂಡಾಪುರದ ಹೋಗಿ ಪ್ರೈಸ್ ಹೊಡಿತೀನಿ ರಾಮನಗರ ಜಿಲ್ಲೆಯಿಂದ ಮಂಡ್ಯ ತಾಲೂಕು ಹೋಗಿ. ಇದೇನು ರೇಟ್ ಹೇಳ್ತಾ ಇದ್ದೀರಾ? 240 ಹೇಳ್ತಾ ಇದ್ದೀವಿ. 240 ಹೇಳ್ತಾ ಇದ್ದೀವಿ. ಇದು ಇವಾಗ 4 ಬಂದದೆ, ಮೇಲೆ ಕ್ರಾಸಿಂಗ್ ಮಾಡಿಸ್ತಾ ಇದೀವಿ. ಇದು ಅಷ್ಟೇ ಉದ್ದಾಪನ ಎಲ್ಲ ಲೈನ್ ಒಳ್ಳೇದು. ಈ ಕರ ತಂದಾಗ ಇವರು ಎಷ್ಟಕ್ಕೆ 35,000 ಈ ಕರ ತಂದು ಬಿಚ್ಚಿಗೆರೆ ಎಷ್ಟು ವರ್ಷದಿಂದ? ಒಂದು ವರ್ಷದ ಹಿಂದೆ. ಏನು ಬೇಡ ಅದು ಮೇವು ಹಾಕಲ್ಲ. ಏನಕ್ಕೆ ತಂದ್ರಿ ಕರುಣ ಅಂತ ಕೇಳಿದ್ವಿ ನಾವೇನೆ, ಖುದ್ದಾಗೆ ಕೇಳಿದೀವಿ. ಏನಕ್ಕೆ ತಂದ್ರಿ, ಇದು ಏನ್ರಿ ಪ್ರಯೋಜನಕ್ಕೆ ಬರುತ್ತೆ, ಇದು ದೂರ ಆಡ್ತದಲ್ರಿ, ಟಿಕೆಟ್ ಮ್ಯಾಕೆತ್ತಿರಲ್ರಿ ಅಂತ. ಇವತ್ತು ಚೆನ್ನಾಗಿ ನಿಲ್ಸವ್ರೆ ಅಂದ್ರೆ ನಮಗೂ ಒಂದು ಖುಷಿ. ಹಂಗೆ ಸಾಕ್ಬೇಕು. ಥ್ಯಾಂಕ್ ಯು ವಾಸ್, ಹಂಗೆ ಒಳ್ಳೆ ಸಾಕಿದ್ದೀರಾ. ಇದು ಇನ್ನೊಂದು ಸ್ವಲ್ಪ ಕಮ್ಮಿ ತಗೊಂಡಿದ್ರೆ ಅದು ಇನ್ನೂ ಲೆಕ್ಕಾಚಾರ ಬೇರೆ. ಹೌದಾ? ಯಾಕೆಂದ್ರೆ ಕೆಲವು ದನಗಳಿಗೆ ಎದೆ ಇಕ್ತಿದ್ದಂಗೆ ಎಳ್ಕೊಳುತ್ತೆ, ಇದು ಸ್ವಲ್ಪ ಇನ್ನ ಎಳೆದಿಲ್ಲ. ಸ್ವಲ್ಪ ಸಿಂಕ್ ಆದ್ರೆ ಅದೇ ಮೈ ಬಂದ್ರೆ ಸಿಂಕ್ ಆಗುತ್ತೆ. ಅದೇ ಆವಾಗ ಸರಿ ಹೋಯ್ತದೆ. ಇವರು ನಮ್ಮ ಪ್ರಕಾಶ್ ಅಣ್ಣ ಒಂದು ಲೆಕ್ಕದಲ್ಲಿ ಸುಮಾರು ಯಾವ್ದು ಹೇಳಿಲ್ಲ, ಚಿಕ್ಕನಹಳ್ಳಿ ಗ್ರಾಮ, ಇಲ್ಲೇ 3 ಕಿಲೋಮೀಟ್ರು. ಇವರು ಸಾಮಾನ್ಯವಾಗಿ ಸುಮಾರು ಜನ ಹುಡುಗರುಗಳಿಗೆ ಸ್ಫೂರ್ತಿನೇ ಇವಾಗ. ಸಂತೆ ಎಲ್ಲ ತೋರಿಸಿ ದನ ಕರ ಕಟ್ಟೋದೆಲ್ಲ ಹೇಳ್ಕೊಟ್ಟು ಸುಮಾರು ಫೇಮಸ್ ಸರ್. ರಾಮನಗರದಲ್ಲಿ ನಮ್ಮ ಓರಿ ರೇವಣ್ಣ ಫೇಮಸ್ ಇಲ್ವೋ ಗೊತ್ತಿಲ್ಲ, ಆದ್ರೆ ಚಿಕ್ಕನಹಳ್ಳಿನಲ್ಲಿ ಓರಿ ಪ್ರಕಾಶ್ ಫೇಮಸ್. ಓಕೆ, ಥ್ಯಾಂಕ್ ಯು.